Hey, I'm the dishwasher. And the car cleaner. And the glass cleaner. I am the ultimate all-in-one clean all. Clean all for everything and every purpose. Mysore Sandal Clean All. ಇದು ಶಿಕ್ಷಣ ಸಚಿವರು ಮನೆ ಬಯಲು ಸೀಮೆಯಲ್ಲಿದ್ದರು. ಮಲೆನಾಡಿನ ವಾತಾವರಣವನ್ನು ಸೃಷ್ಟಿಸಿದರೆ. ಅವರು ಶ್ರೀಮತಿಯವರು ಮಲೆನಾಡವರು, ಮಲೆನಾಡಿನ ಹುಡುಗಿ ಈ ಥರ ವಾತಾವರಣವನ್ನು ಸೃಷ್ಟಿಸಿದರೆ. ಅದಕ್ಕಾಗಿ ಸಚಿವರು ಯಾವಾಗಲೂ ಪ್ರಶಾಂತವಾಗಿ ಆಹ್ಲಾದವಾಗಿ ಇಡೀ ದಿನವನ್ನು ಕಾಯ್ದುಕೊಳ್ಳೋ ಅಂಥ ವಾತಾವರಣನ ಅವರ ಮನೆಯಲ್ಲೇ ಸೃಷ್ಟಿಸ್ಕೊಂಡಿದ್ದಾರೆ. ಶಿಕ್ಷಣ ಸಚಿವರು ರಾಜ್ಯದಲ್ಲಿ ಎಲ್ಲೆಡೆ ಸುತ್ತಿದ್ರು. ಅವ್ರಿಗೆ ಸ್ಥಳೀಯವಾಗಿ ಅವ್ರಿಗೊಂದು ಹೋಟೆಲ್ ತುಂಬಾ ಇಷ್ಟ ಇದೆ. ಅದು ಯಾವ ಹೋಟೆಲ್ಗೆ ಅಂತ ಕರ್ಕೊಂಡು ಹೋಗ್ತಾರೆ ಅಂತ ನೀವು BMS ಕಾಲೇಜ್ ವಿದ್ಯಾರ್ಥಿ ಆಗಿದ್ದಾಗ ಹೇಗೆ ವಿದ್ಯಾರ್ಥಿಗಳೊಂದಿಗೆ ನಿಮ್ಮ ಒಡನಾಟ? ಎಲ್ಲಿ ನಿಮ್ಗೆ ಇವತ್ತು ಇಷ್ಟವಾದ ಹೋಟೆಲ್ಗೆ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀರಾ? ಅಲ್ಲಿ ಯಾವ್ದು ಇಷ್ಟ ಆಯಿತು ನಿಮಗೆ? ಅಲ್ಲಿ ನಮ್ಮ ಕಾಲೇಜ್ ಹತ್ರ 2 ಹೋಟ್ಲ್ ಇತ್ತು, 3 ಹೋಟ್ಲು. ಒಂದು SLN ಕಾಫಿ ಬಾರ್ ಅಂತ, ಇಲ್ಲಿ ಇಡ್ಲಿ ಮತ್ತು ವಡೆ, ನೀರು ಚಟ್ನಿ, ಉಪ್ಪಿಟ್ಟಿದ್ದು. ಎರಡನೇದು ದ್ವಾರಕಾ ಅಂತ, ನಮ್ಮ ಬುಲ್ ಟೆಂಪಲ್ ರೋಡಲ್ಲೇ ಇತ್ತು. ಅಲ್ಲಿ ಖಾಲಿ ದೋಸೆ ತುಂಬ ಫೇಮಸ್. ಇನ್ನೊಂದು ನಾನು ತುಂಬ ನೆಚ್ಚಿನ ಇವತ್ತು ಹೋಗುವಂಥದ್ದು ವಿದ್ಯಾರ್ಥಿ ಭವನ. ಕಾಲೇಜ್ ಡೇಸಿಂದ ಇವತ್ತವರೆಗೂ ಅದೊಂದು ಇಷ್ಟವಾಗಿ ಹೋಗ್ತಿದ್ದು. ಅಲ್ಲಿಯ ಮಸಾಲೆ ದೋಸೆಯನ್ನು, ಅಲ್ಲಿಯ ಪೂರಿ ಸಾವನ್ನು ತುಂಬ ಇಷ್ಟಪಡ್ತೀನಿ. ಅವತ್ತು ವಿದ್ಯಾರ್ಥಿ ಗುಂಪು ಜೊತೆ ಹೋಗ್ತಾ ಇದ್ದ ಚರ್ಚೆಗಳು ನಡೀತಾ ಇದ್ದ ಆ ಟೈಮಲ್ಲಿ ಅವತ್ತಿನ ವಿದ್ಯಮಾನಗಳು? ನಮ್ಮದೇ ಆದಂಥ ಒಂದು ಗುಂಪಿತ್ತು. ಆ ಗುಂಪು ಜೊತೆ ನಾವು ಹೋಗ್ತಿದ್ದೆ. ಅವರೆಲ್ಲರೂ ಇವತ್ತು ನನ್ನ ಟಚ್ಚಲ್ಲಿದ್ದಾರೆ. ನನಗೆ 2 ಗುಂಪುಗಳಿತ್ತು. ಒಂದು ವಿದ್ಯಾರ್ಥಿ ಪರಿಷತ್ತಿನ ಒಂದು ಗುಂಪು, ಎರಡನೇದು ನನ್ನ ಕ್ಲಾಸ್ಮೇಟ್. ಮತ್ತು ನನ್ನ ಮಜಾ ಏನಂದರೆ, ನನಗೆ ನನ್ನ ಎಲೆಕ್ಟ್ರಿಕಲ್ ಬ್ರ್ಯಾಂಚಿನ ಸ್ನೇಹಿತರಿಗಿಂತ ಬೇರೆ ಬ್ರ್ಯಾಂಚಿನ ಸ್ನೇಹಿತರ ನನಗೆ ಜಾಸ್ತಿ ಇದೆ. ಮೆಕ್ಯಾನಿಕಲ್ಲು, ಸಿವಿಲ್ಲು, ಮತ್ತು ಎಲೆಕ್ಟ್ರಾನಿಕ್ಸ್. ಈ ಹುಡುಗರು ಸಹಿತ ನಮ್ಮದೊಂದು ದೊಡ್ಡ ಗುಂಪೇ ಇತ್ತು. ಆ ದೊಡ್ಡ ಗುಂಪಿನ ಮಧ್ಯೆನೇ ನನಗೆ ಆ ಟೈಮಲ್ಲಿ ಮೂರ್ವಿಯ ಒಂದು ದುರ್ಘಟನೆ ನನಗೆ ಇಷ್ಟ. ಅವತ್ತಿನ ಕಾಲದಲ್ಲೇ ನಮ್ಮ ಕಾಲೇಜು ನೆರೆ ಸಂತ್ರಸ್ತರಿಗೆ ಒಂದು ದೊಡ್ಡ ಕಲೆಕ್ಷನ್ ಮಾಡಿ, ನಮ್ಮ ಬಿಟ್ಟು ಅದನ್ನು ಮಾಡಿ, ಫೋಟೋಗಳ ಎಕ್ಸಿಬಿಷನ್ ಮಾಡಿ, ವಿದ್ಯಾರ್ಥಿಗಳಲ್ಲೂ ಇಂಥರದ ದೇಶದ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅವ್ರು ಸಕ್ಸಸ್ ಮಾಡಿ ಈ ಥರದ ನಮ್ಮೊಂದು ಗುಂಪುಗಳು ಅವತ್ತು ನಡೀತಾರೆ. ನೀವು ಓದಿದ ಕೋ ಎಜುಕೇಶನ್ ಸರ್? ಅವತ್ತು ಇಂಜಿನಿಯರಿಂಗ್ ಅವತ್ತು. ಬಟ್ ಅವತ್ತೆಲ್ಲ ಹೆಣ್ಮಕ್ಳುಗಳು ತುಂಬ ಬರ್ತಿದ್ರು ಅಂತೇನಿಲ್ಲ, ಬರ್ತಿದ್ರು. ನಮ್ಮ ಕ್ಲಾಸಲ್ಲೂ ಸುಮಾರು, ನನ್ನ ಕ್ಲಾಸಲ್ಲೇ ಸುಮಾರು 20-22 ಜನ ಇದ್ದರು. ಬಟ್ ಆದರೆ ಮೆಕ್ಯಾನಿಕಲ್ಲು, ಸಿವಿಲ್ಗೆ ತುಂಬ ಕಡಿಮೆ ಹೋಗೋದು. ಮೆಕ್ಯಾನಿಕಲ್ ಅಂತೂ ಇತ್ತಿಲ್ಲ ಅನ್ಸುತ್ತೆ, ಸಿವಿಲಲ್ಲಿ ಒಬ್ಬರು ಇಬ್ಬರು ಇರೋರು. ಮೇಜರ್ ಎಲೆಕ್ಟ್ರಾನಿಕ್ಸು ಮತ್ತು ಎಲೆಕ್ಟ್ರಿಕಲ್ನ ತಗೊಳ್ಳೋಂಥದ್ದು ಹೆಣ್ಮಕ್ಳ ಸ್ವಭಾವ. ಆ ಥರ ಮಾಡಿ ಇವತ್ತಿಗೆ ನೀವು ಶಿಕ್ಷಣ ಸಚಿವರಾಗಿ ನಿಮಗೂ ಗೊತ್ತು, 10th ರಿಸಲ್ಟಲ್ಲಿ ಯಾವಾಗಲೂ ಮೇಲ್ಗೈ ಸಾಧಿಸೋದೇ ಹುಡುಗಿಯರು ಅಂತ. ಅವತ್ತಿಗೂ ಹುಡುಗಿಯರೇ ಮೇಲ್ಗೈ ಇದ್ರ ಸರ್? ಇವತ್ತಿನ ಕಾಲಿಲ್ಲ, ಅವತ್ತಿನ ಈಕ್ವಲ್ ಇತ್ತು. ಅದೇನು ವಿಶೇಷ ಬದಲಾವಣೆಗಳಿರ್ತವೆ. ಇವತ್ತು ತಾವು ಹೇಳ್ದಂಗೆ ಎಲ್ಲ ಕಾಲೇಜಿಗೆ ಹೋದರೆ ಅದು ಕೋ ಎಜುಕೇಷನು, ಮಹಿಳಾ ಕಾಲೇಜು ಅನ್ನುವಂಥ ಫೀಲಿಂಗ್ ಬರುವ ಮಟ್ಟಕ್ಕೆ ನಮ್ಮ ಡಿಗ್ರಿ ಕಾಲೇಜಲ್ಲಿ, ಪುತ್ತೂರಿನ ಡಿಗ್ರಿ ಕಾಲೇಜಲ್ಲಿ, ಪುತ್ತೂರಿನ PU ಕಾಲೇಜಲ್ಲಿ, ಬಾಯ್ಸ್ ಕಾಲೇಜಲ್ಲೂ ಸಹಿತ, ಇವತ್ತು ಕಾಲೇಜಲ್ಲಿ ಸಹಿತ ಮೋರ್ ದೆನ್ 40-50% ಹೆಣ್ಮಕ್ಳಿದ್ದಾರೆ. ಅದೇ ನಮ್ಮ ಡಿಗ್ರಿ ಕಾಲೇಜಿಗೆ ಹೋದಂತೂ 60% ಹೆಣ್ಮಕ್ಳು ಅಭ್ಯಾಸ ಮಾಡುವಂಥದ್ದು ಈ ಟೀಚಿಂಗಲ್ಲಿ ತುಂಬ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆಸಕ್ತಿ ಜಾಸ್ತಿ ಆಗ್ತಾ ಇದೆ.
ನ್ಯಾಚುರಲ್ ಆಗಿ ಅವರ ಭಗವಂತ ಕೊಟ್ಟಿರುವಂಥವರ ಕಾನ್ಸಂಟ್ರೇಷನ್ ಕಾರಣ ಕ್ಲಾಸಿನ ಪರ್ಫಾರ್ಮೆನ್ಸ್ ಸುಮ್ಮನೆ ತಮಾಷೆಗೆ ಹುಡುಗಿಯನ್ನೆಲ್ಲ ತಮಾಷೆ ಮಾಡಿದ್ದು ಅದೇನಾದ್ರು ಇರ್ತಾ ಇತ್ತು ಸರ್ ಆಗಿದ್ದ ಆ ಟೈಮಲ್ಲಿ? ಯಾಕಂದ್ರೆ ಚಿಕ್ಕ ಏಜ್ ಇರುತ್ತೆ ಅವಾಗ. ಆ ಥರದ್ದು ಒಂದು ಹೆಣ್ಮಕ್ಳ ಜೊತೆ ಆ ಥರದ ಇದೆ ತುಂಬ ಕಡಿಮೆ ಇತ್ತು. ತಮಾಷೆ ಮಾಡಿದ್ವಿ ಏನಿಲ್ಲ. ಆ ಥರದ್ದು ಏನೇನು ನೀವು ಒಡನಾಟವೇ ತುಂಬ ಕಡಿಮೆ. ಆ ಥರದ ಒಡನಾಟಗಳೇ ಇತ್ತು. ಇದು ತಿಪ್ಟೂರಿನಲ್ಲಿರುವಂತಹ ಸಣ್ಣ ಹೋಟೆಲು ಭೋಜಾ ಹೋಟೆಲ್ ಅಂತ. ಇಲ್ಲಿ ಶಿಕ್ಷಣ ಸಚಿವರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಂದಿದ್ದಾರೆ. ಬನ್ನಿ ಅವರ ಒಂದು ಸ್ಥಳೀಯರ ಜೊತೆ ಒಡನಾಟ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾರೆ, ಮಾತಾಡ್ತಾರೆ. ಏನೇ ಸಮಸ್ಯೆ ಇದ್ರು ಸರ್ ಬಂದು ನೇರ ಹೇಳ್ಬಿಡ್ತೀರಾ? ಯಾವಾಗಲೂ ನೀವೇ ಬಂದು ಹೇಳ್ಕೋಬೋದು, ಅವಕಾಶ ಇರುತ್ತೆ. ಏನು ನಿಮ್ಮ ಹೆಸರು? ಚೆನ್ನಾಗಿದ್ದಾರೆ ಸರ್ ಮಿನಿಸ್ಟ್ರು, ಭಾಳ ಒಳ್ಳೆಯದು. ನಮ್ಮ ಟಿಪ್ಪೂರಿಗೆ ಮಿನಿಸ್ಟರ್ ಆಗಿದ್ದು. ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರಾ? ಹೌದು ಸರ್, ಮಾಡ್ತಾರೆ. ನಾವೇ ಹೇಳಿಲ್ಲ, ಇವತ್ತು ಹೇಳ್ತಾ ಇದ್ದೀವಿ. ನೀವೇ ಹೇಳೋದು ಲೇಟ್ ಮಾಡಿಬಿಟ್ರಿ ಸರ್. ಇಲ್ಲಿ ಜನರು ನಾನು ಬೆಳಗ್ಗೆ ನಿನ್ನೆಯಿಂದ ಅಬ್ಸರ್ವ್ ಮಾಡಿದೆ, ಏಕಾಏಕಿ ನಿಮ್ಮ ಹತ್ರ ಬರಲ್ಲ. ಅವರೊಂದು ಪ್ರಯತ್ನ ಮಾಡಿ ಕೊನೆಗೆ ಆಗ್ತಿಲ್ಲ ಅನ್ನೋದೇ ಎರಡೂ ಥರದ್ದಿದೆ. ಒಂದಷ್ಟು ಜನ ಪ್ರಯತ್ನ ಮಾಡಿ ಬರ್ತಾರೆ, ಸರಿ ಪ್ರೊಸೀಜರ್. ಅವರು ಒಂದ್ಸರಿ ಮಾಡಿ ಆಗದೆ ಇದ್ದರೆ ನಮ್ಮ ಪ್ರೊಸೀಜರ್ ತುಂಬ ಕಡೆ ಆಗತ್ತೆ. ನಮ್ಮ ಅಧಿಕಾರಿಗಳಿಗೆ ಆ ಹೆದರಿಕೆ ಇದೆ. ಒಂದಷ್ಟು ಅಡ್ಮಿನಿಸ್ಟ್ರೇಟಿವ್ ಅಲ್ಲೇ ಇರುವಂಥ ಲೋಪಗಳು ತುಂಬ ಇದೆ. ಸರ್, ನೀವು ಬೆಂಗಳೂರಿನಲ್ಲಿ ಯಾವ ದೊಡ್ಡ ಸ್ಟಾರ್ ಹೋಟ್ಲಿಗೆ ಹೋಗುವಂತ ಈಗ ಅವಕಾಶಗಳಿರ್ತವೆ, ಆದ್ರೂ ನಿಮ್ಮ ಊರಿನ ಈ ಸ್ಥಳೀಯ ಹೋಟ್ಲಿಗೆ ನೀವು ಹೋಗ್ಲಿಕ್ಕಿಂದ ಬರ್ತೀರಾ? ನಾವು 5 ಸ್ಟಾರ್ ಹೋಟ್ಲು ಹೋಗಿರುವಂಥದ್ದು ತುಂಬ ಅಂದರೆ ಬೆರಳೆಂಟು ಎಷ್ಟು ಇಲ್ಲ. ನಾವು ಅಲ್ಲಿ ಹೋಗೋದಾಗಲೂ ನಾವು ನಮ್ಮ ಫ್ರೆಂಡ್ಸ್ಗಳು ಹೋಗೋದು ಇರ್ತಾರೆ, ವಿದ್ಯಾರ್ಥಿ ಬಂದು ಕೃಷ್ಣ ಭವನು, CTR, ಸಾಮಾನ್ಯವಾದಂಥ ಹೋಟ್ಲುಗಳಲ್ಲಿ 5 ಸ್ಟಾರ್ ಹೋಟ್ಲು ಅಕಸ್ಮಾತ್ ನಾನು ಹೋಗಿದ್ರೆ ಯಾವಾಗಲಾದ್ರು ಮೀಟಿಂಗ್ಗಳು ಮತ್ತೊಂದು ಇಂಡಿಪೆಂಡೆಂಟ್ ಆಫ್ 5 ಸ್ಟಾರ್ ಒಂದು ಜೀವನದಲ್ಲೇ ಹೋಗಿ ಅನಿವಾರ್ಯವಾಗಿ ಮೀಟಿಂಗ್ ಮಾಡ್ಕೊಂಡು ಈ ಹೋಟ್ಲಿಗೆ ನೀವು ರೆಗ್ಯುಲರ್ ಬರ್ತೀರಾ? ಏನು ವಿಶೇಷ ಇದೆ ಸರ್? ಈ ಥರದ್ದು ಒಂದು 4-5 ಹೋಗ್ತೇವೆ ನಾವು ವಾರ. ಒಂದು ಮನೆ ತಿಂಡಿ ಇದ್ದಂಗೆ ಇರುತ್ತೆ. ನಮಗೇನು ಆ ಥರದ ಅಷ್ಟು ಕಾಮನ್ ಮ್ಯಾನ್ ಸಿಗೋದು, ಕಾಮನ್ ಮ್ಯಾನ್ ಸಿಗೋದು ಎಲ್ಲ ಹೋಗಿ ತಿಂಡಿ ತಿನ್ಕೊಂಡು ಅವ್ರ ನಮ್ಗೆ ಅಡ್ವಾಂಟೇಜ್ ರಿಯಲ್ ಇನ್ಫಾರ್ಮೇಶನ್ ಸಿಗಬೇಕು. ಇಲ್ಲಿ ಎಲ್ಲರ ಹತ್ರ ಬೆರೆತು ಸರ್, ನೀವು ಇದೇ ಊರಲ್ಲಿ ಬಾಲ್ಯ ಕಳೆದವರು ಎಲ್ಲ ನಿಮ್ಮ ಬೆಳಗಳು ಇಲ್ಲ. ಈ ಊರಂದ್ರೆ ನಿಮಗೆ ಕಾಡೋ ಅಂತ ವಿಚಾರ ಏನು? ನಾನು ತಪ್ಪನೇ ಇಲ್ಲ. ಈ ಟಿಪ್ಪೂರಿನ ಒಂದು ವಿಶೇಷ ಅಂದರೆ ಟಿಪ್ಪೂರಿನವ್ರು ಯಾರೇ ಆಗಲಿ, ಅಲ್ಲಿ ಓದ್ತಿರ್ಬೋದು, ಕೆಲಸ ಮಾಡ್ತಿರ್ಬೋದು, ಒಂದಿನ ರಜೆ ಸಿಕ್ಕರು ಟಿಪ್ಪೂರು. ನಮ್ಮ ಕಾಲೇಜ್ ಡೇಸಲ್ಲೂ ಅಷ್ಟೇ. ಇದೊಂದು ಈಗಿನ ವಿಶೇಷ ಕೂಡ ಏನೋ ಗೊತ್ತಿಲ್ಲ. ಈ ಊರಿಗೆ ಅಂತ ಯಾರ್ಯಾರು ಕೆಲಸಕ್ಕೆ ಅಂತ ಬಂದಿದ್ದಾರೆ, ಅವ್ರು ರಿಟೈರ್ಡ್ ಆದಮೇಲೆ ರಿಟೈರ್ಡ್ ಮೇಲೆ ವಾಪಸ್ ಹೋಗಿದ್ದಾರೆ ಅಂತೇನಿಲ್ಲ, ಇಲ್ಲೇ ಮನೆ ಮಾಡ್ಕೊಂಡು ಸೆಟ್ಲ್ ಆಗಿದ್ದಾರೆ. ಆ ಥರ ಒಂದು ಆತ್ಮೀಯತೆ ಈ ಊರಲ್ಲಿ ಆಮೇಲೆ ನಾವು ಅಷ್ಟೇ ಕೆಲಸ ಮುಗಿದ್ರೆ ಅವತ್ತು ರಾತ್ರಿ ವಾಪಸ್ ಬರೋದೆ. ಟಿಪ್ಪೂರಿನ ಜನ ಬೆಂಗಳೂರಿನ ಲಾಡ್ಜಲ್ಲಿದ್ದಾರೆ ಅನ್ನುವಂಥದ್ದು ಲಾಡ್ಜ್ನವ್ರು ತುಂಬ ಕಡಿಮೆ. ಇದೀ ಇಲ್ಲ ಮತ್ತೆ ಬೆಳಗ್ಗೆ ಬೇಗ ಹೋಗ್ಬೇಕು ಅಂತ ಹೋಗ್ತಾರೆ. ಎರಡೂ ಇರ್ಬೋದು. ಒಂದು ಈ ಊರಿನ ಅದಕ್ಕೊಂದು ವಿಶೇಷ ಗುಣ ಇದೆ. ಎರಡನೇದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ನಮಗೆ ಯಾವತ್ತೂ ಚೆನ್ನಾಗಿದೆ. ರೈಲ್ ಓಡಿದೆ, ರೈಲ್ಸ್ ಇದೆ, ಬಸ್ಗಳು ಓಡಾಡುತ್ತೆ. ಈ ಇತ್ತೀಚಿನಲ್ಲಿ ಸ್ವಂತ ವಾಹನಗಳು ಹಂಗೆ ಇದೆ. ಇಲ್ಲಿರುವಂಥ ಯಾವುದೇ ಡಾಕ್ಟರ್ಗಳು ಸೆಟ್ಲ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ ಯಾರು ಈ ಊರಿನಲ್ಲ. 3-4 ಜನ ಈ ಊರಿನವರು. ಮಿಕ್ಕಿದವ್ರು ಎಲ್ಲರೂ ಬೇರೆ ಊರಿಂದ ಕೆಲಸಕ್ಕೆ ಅಂತ ಬಂದಂಥವ್ರು. ಅದಾದಮೇಲೆ ಇಲ್ಲಿ ಸೆಟ್ಲ್ ನರ್ಸಿಂಗ್ ಹೋಗ್ಬೋದು.
ಇವಾಗ ಏನೋ ನೆನ್ನೆ ಮಾತಾಡ್ತಾ ಹೇಳ್ತಾ ಇದ್ದೆ, ಎಜುಕೇಷನಲ್ಲಿನೂ ತುಂಬ ಚೆನ್ನಾಗಿದೆ, ಹೆಲ್ತ್ ಕೇರಲ್ಲೂ ಚೆನ್ನಾಗಿದೆ. ಬೆಂಗಳೂರಿನ ಅಷ್ಟು ಎಕ್ಯೂಪ್ ಆಗಿದೆ ಅಂದರೆ ಡ್ಯಾಗನೈಸ್ ಮಾಡುವಂಥದ್ರಲ್ಲಿ ಬೆಂಗಳೂರಿನ ಮಟ್ಟಕ್ಕೆ ಡ್ಯಾಗನೈಸ್ ಮಾಡುವಂಥ ಡಾಕ್ಟರ್ಸ್ ಶಿಕ್ಷಣದಲ್ಲೂ ಅಷ್ಟೇ. ಮತ್ತು PU ಕಾಲೇಜ್ಗಳು ಮಂಗಳೂರಿನಲ್ಲಿ ಏನಿತ್ತು ಆ ಥರದ ಮಟ್ಟದ ಕಾಲೇಜಸ್ಗಳು ನಿಧಾನ ತಾವೇ ಹೇಳಿದಂಗೆ ಈಗ ನಾವು ಕೂತಿರುವಂಥದ್ದು ಓಲ್ಡೆಸ್ಟ್ ಟೌನ್ ಆಗ್ತಿತ್ತು, ಅಲ್ಲೂ ನೀವು 30 ಅಡಿ ರೋಡ್ ನಾನು ನೋಡ್ತೀನಿ. ಆ ಥರದ ಸೆಟಪ್ ಇರುವಂಥದ್ದು ಇವೆಲ್ಲ ಆ ಥರದ ಜನ ತುಮಕೂರನ್ನ ಪ್ರೀತಿ ಮಾಡೋದು ಬರೋದು. ನೀವು ಮೊನ್ನೆ ಬರ್ಬೇಕಾಯ್ತು ನಮ್ಮ ಗಣಪತಿ ಉತ್ಸವದಲ್ಲಿ. ಊರಿನವ್ರು ಎಲ್ಲೆಲ್ಲಿದ್ದಾರೆ ಎಲ್ಲರೂ ಇಲ್ಲೇ ಅಲ್ಲ. ಈ ಸಲ ಕೋವಿಡ್ ಕಾರಣಕ್ಕೋಸ್ಕರ ನಾವು ನಮ್ಮ ರೆಗ್ಯುಲರ್ ಉತ್ಸವ ಮಾಡಲಿಲ್ಲ, ಆದರೆ ಜನಗದ ಭಾಗಿತ್ವದಲ್ಲಿ ಏನೂ ಕಡಿಮೆ ಆಗಿಲ್ಲ. ಬೇರೆ ಬೇರೆ ಥರ ಕಾರ್ಯಕ್ರಮಗಳು ಉತ್ಸವದಲ್ಲಿ ಇರೋದು ಸಿಹಿ ಕಡಿಮೆ ಇತ್ತು. ಮತ್ತು ಹಿಂದಿನ ದಿನ ಶುರುವಾಗಿ 6ನೇ ದಿನ ರಾತ್ರಿ 2 ಗಂಟೆ ಬಿಡುತ್ತಿತ್ತು. ಈ ಸಲ ಬೆಳಗ್ಗೆ ಶುರು ಮಾಡಿ ಸಂಜೆ ಜನರ ಉತ್ಸಾಹ, ಜನರ ಭಾಗಿತ್ವ ಅಷ್ಟೇ. ನಾವು ಟಿಪ್ಪು ಸುತ್ತಾಡ್ಬೇಕಾದ್ರೆ ಸ್ವಚ್ಛತೆಗೂ ಆದ್ಯತೆ ಕೊಟ್ಟಿದ್ದಾರೆ. ಇಲ್ಲಿ ಜನರನ್ನ ಅವೇರ್ನೆಸ್ ಮಾಡಿದ್ದೀರಾ? ಇಲ್ಲಿ ಏನು ಪುರಸಭೆ ಈ ಥರದ್ದು ಒಂದು ಪತ್ರ ಸ್ವಚ್ಛ ಭಾರತ ಮೋದಿ ಕೊಟ್ಟಾದ ಮೇಲೆ ಅದಕ್ಕೆ ಆದ್ಯತೆಯನ್ನು ಟಿಪ್ಪು ಕೊಡ್ತೀವಿ. ಅವತ್ತಿನ ಕಮಿಷನರ್ ಆಗಿದ್ದಂಥ ಚಂದ್ರಶೇಖರ್ ಅಂತ ಅವರು ಅದಕ್ಕೆ ವಿಶೇಷ ಪ್ರಯತ್ನ ಹಾಕಿದ್ರು. ಈಗ ಮಾಡಿರುವಂಥ ಕಮಿಷನರ್ ಪ್ರಯತ್ನ ಹಾಕಿದ್ದಾರೆ. ಮತ್ತು ಹಸಿ ಮತ್ತು ಒಣಗಿದ ಕಸವನ್ನು ಬೈಫರ್ಕೇಟ್ ಮಾಡಿ ತಗೊಂಡು ಹೋಗುವಂಥದ್ರಲ್ಲಿ ಮನೆ ಮುಂದೆ ವೆಹಿಕಲ್ ಹಾಕುವಂಥ ಆ ಕಲೆಕ್ಷನ್ ವಿಷಯದಲ್ಲಿ ತುಂಬ ಮುಂಚೆ ಹಾಗಾಗಿ ಜನ ಸಹಿತ ಅಷ್ಟೇ ಸ್ಪಂದಿಸ್ತಾರೆ. ಗಾಡಿಗೆ ಹೋದಾಗ ನಿಂತಿದ್ದು ಬಂದು ಹಾಕುವಂಥದ್ದು ಚೆನ್ನಾಗಿ ನಡೀತದೆ. ಈಗ ಅವರು ನಿಮಗೆ ಇಡ್ಲಿ ತಂದಿರೋದು ಅಣ್ಣ ಅಂತ ಮಾತಾಡಿದ್ರು. ಸಚಿವರಾದ್ಮೇಲೆ ಸರ್ ಅನ್ನೋದೊಂದು ಟ್ಯಾಗ್ ಆಗಿಬಿಡುತ್ತೆ, ಆದರೆ ಅವ್ರಿಗೆ ಇನ್ನು ಅವರಿಗೆ ಅಣ್ಣನಾಗೆ ಉಳ್ಕೊಂಡಿದ್ದೀರಾ? ಆತ್ಮೀಯ ಒಡನಾಟ. ನಿಮಗೆ ತುಂಬ ಇಷ್ಟವಾದ ಫುಡ್ ಯಾವುದು ಸರ್? ಊಟಕ್ಕಿಂತ ತಿಂಡಿ ಇಷ್ಟ. ತಿಂಡಿ ದೋಸೆ ಮಧ್ಯಾಹ್ನ ಇಷ್ಟ, ಎಲ್ಲ ಸ್ವಲ್ಪ ಆದಷ್ಟು ಲೈಟ್ ಫುಡ್ಗೆ ಇಡೀ ದಿನ ಆಕ್ಟಿವ್ ಆಗಿರ್ಬೇಕು ಅಂತ. ಸ್ವಲ್ಪ ತಿಂಡಿ ತುಂಬ ಲೈಟ್ ಆಗಿರೋಲ್ಲ, ಸ್ವಲ್ಪ ಇದಾಗಿರುತ್ತೆ. ಊಟ ತುಂಬ ಬಗ್ಗೆ ಮನೆ ಊಟ ಬಿಟ್ಟು ನಾವು ಹೊರಗಡೆ ಊಟ ಮಾಡೋದು ತುಂಬ ಕಡಿಮೆ. ಹೋಟ್ಲು ಊಟ ಮಾಡೋದಂತೂ ಇದು ಅಲ್ಲಿ ಬೇಕಾದ್ರೆ ತಿಂಡಿ ತಿಂದಿರ್ತೀವಿ, ಊಟ ಮಾಡ್ತೀವಿ. ಬೇಸಿಕಲಿ ತಿಂಡಿ ಸ್ವಲ್ಪ ಇಷ್ಟವಾದ ಸಾರು ಹುಳಿ ಎಲ್ಲ ಮನೆ ಸಾರು ಮನೆ ಹುಳಿ ಬಿಟ್ಟರೆ ನಾವು ಊಟ ಮಾಡೋದು ಹೊರಗಡೆ ಊಟ ಮಾಡೋದು ಹಂಗಾಗಿ ತಿಂಡಿನೇ ಆಗ್ತದೆ. ಈ ರೀತಿ ಇವ್ರ ಜೊತೆ ಎಲ್ಲ ಅವಾಗ ಬರ್ತಾ ಇರ್ತೀರಾ ಸರ್ ಈ ಹೋಟ್ಲಿಗೆ? ಈ ರೆಗ್ಯುಲರ್ ಅಲ್ಲ, ಅವಾಗ ನಾವು ಸಿಕ್ಟ್ರಲ್ಲಿ ಇದ್ರೆ ಹೋಟ್ಲು ಬರುವಂಥ ಅವಕಾಶ ತುಂಬ ಕಡಿಮೆ. ಬರುವಂಥ ಟೈಮಲ್ಲಿ ಇನ್ನೊಂದು ಸಿದ್ಲಿಂಗ್ ಹೋಟ್ಲ್ ಅಂತಿದೆ, ಅಲ್ಲಿ ಮಸಾಲೆ ಇಡ್ಲಿ. ಸರ್ ಬನ್ನಿ ಸರ್. ಸಚಿವರು ಇಲ್ಲಿ ಬಂದು ನಿಮ್ಮ ಹೋಟೆಲ್ ಟೇಸ್ಟ್ನ ಇಷ್ಟಪಟ್ಟು ತಿಂತಾ ಇರ್ತಾರೆ. ಈ ಕೈ ರುಚಿಯ ವಿಶೇಷತೆ ಏನಿದೆ? ನಾವೆಲ್ಲ ಫ್ಯಾಮಿಲಿನೇ ಮಾಡ್ತೀವಿ. ಅಡುಗೆ ಕೆಲಸರು ಅಂತ ಯಾರನ್ನ ಇಟ್ಕೊಂಡಿಲ್ಲ. ಅವರು ನಾನು ತಾತನ ಕಾಲದ ಹೊಟ್ಟಿದ್ದು, ಅದನ್ನೇ ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಅವ್ರು ನಾಗೇಶ್ ಅಣ್ಣವರು ನಮ್ಗೆ ಈ ಕಡೆ ಅವಾಗಲಿಂದ ಬರ್ತಾರೆ. ಈ ಜಾಗ ಸ್ವಂತ ಅವ್ರದೇ, ಅವ್ರ ಮನೆತನಕ್ಕೆ ಸೇರಿದ್ದ ಜಾಗ ಇದು. ನಾವಲ್ಲ ಇರಲಿ ಕೊಂಡ್ಕೊಂಡ್ರೆ ಸೆಕೆಂಡ್ರೆ, ಇದು ಜಾಗ ಅವ್ರದೇ. ನಮ್ಮ ತಾತನ ಕಾಲದಿಂದಲೂ ನಾವು ಇದರಲ್ಲೇ ಇರೋದು. ಈಗ ನಾವು ತಾತನ ಪರಂಪರೆನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ರೆಗ್ಯುಲರ್ ಯಾವಾಗ ಇದ್ರೆ ಬರ್ತಾರೆ, ಅದು ಅಪರೂಪ. ನಾಗೇಶಣ್ಣ ಅವ್ರು ಬಂದಿಲ್ಲ ಅಂತ ಹೇಳಿ ನೀವೇ ಹುಡ್ಕೊಂಡು ಕೇಳಿದುಂಟ? ಕೇಳಿದ್ದೀನಿ, ನಮ್ಮಮ್ಮ ಕೇಳ್ತಾರೆ ಯಾವಾಗ ಬಂದಿಲ್ಲ ಅಂತ. ಅವ್ರಿಗೂ ಟೈಮ್ ಇಲ್ಲ. ಬೆಳಗ್ಗೆ ಮೊನ್ನೆ ಗಣಪತಿ ಉತ್ಸವದಲ್ಲಿ ಹಂಗಂದ್ರೆ ಯಾವಾಗ ಬರ್ತೀನಿ, ಬೆಳಗ್ಗೆನೆ ಜನ ಬಂದಿರ್ತಾರೆ, 7 ಗಂಟೆಗೆ ಇರ್ತಾರೆ ಅಂದ್ರು. ಅದು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಇವತ್ತು ಬಂದು
ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಬೆಂಗಳೂರು ಸುತ್ತಮುತ್ತ ಊರವರು ಪ್ಲೇಸ್ ಮಾಡ್ತಾರೆ ಮೇಡಮ್, ಅವರೆಲ್ಲ ಬರ್ತಾರೆ. ಈ ರುಚಿ ನೋಡಿದ್ರೆ ಭೋಜಾ ಇಂಟರ್ನ್ಯಾಷನಲ್ ಅಂತ ಫೇಮಸ್. ಸರ್ ಏನು ಸರ್ ಇದು ಹೆಸರು ಭೋಜಾ ಅಂತ ಯಾಕೆ ಇಟ್ಟಿದ್ದೀರಾ? ಭೋಜಾ ಅಂದ್ರೆ ನಮಗೆ ಹಳೆ ರಾಜರು ನೆನಪಲ್ಲಿ. ನನಗೂ ಐಡಿಯಾ ಇಲ್ಲ. ನಮ್ಮ ಅಜ್ಜಿ ಇಟ್ಟರೆ ಹೆಸರು ಯತೀಶ ಅಂತ. ಯತೀಶ ಅಂತ ಭೋಜ ಅಡ್ಡ ಹೆಸರು ಹಂಗೆ ಇದಾವೆ. ಅಡ್ಡೆ ಸ್ವಲ್ಪ ಭೋಜದ 9-9:30 10 ಗಂಟೆಗೆ ಇರ್ಬೋದು ಅಂತ ಇರಲ್ಲ. ಹೋಟೆಲ್ ಸರ್. ಈ ಹೋಟ್ಲು ಅಂದರೆ ಹೋಟ್ಲು ಎರಡೂ ಐಟಮ್ಗಳು ಇರಲ್ಲ, ಅಂದರೆ ಎರಡೇ ಒಂದೇ. ಆರಾಮ ಸರ್ ಈರುಳ್ಳಿ ಪಲ್ಯ ವಿಶೇಷವಾದ್ದು ಅಂದ್ರೆ ಇಲ್ಲಿ ಆಲೂಗಡ್ಡೆ ಇರಲಿಲ್ಲ. ಆಲೂಗಡ್ಡೆ ಕಮ್ಮಿ ಆಗ್ತದೆ, ಹಾಕ್ತೀವಿ ಕಮ್ಮಿ ಆಗ್ತದೆ. ಇದು ಕಾಲೇಜ್ ಓದಿದ್ದೆಲ್ಲ ಇಲ್ಲೇನ ಸರ್? ಪಿ ಯು ಎಲ್ಲೋ ಇದು ಅವಾಗೆಲ್ಲ ಸಿನಿಮಾ ಗಿನಿಮಾ ನೋಡ್ತಿದ್ರ? ಅದೇನು ಹವ್ಯಾಸ ಇತ್ತ? ಈಗೆಲ್ಲ ಸಿನಿಮಾ ಹಂಗ ಹೋಗೋಣ ಅಂತ ಸಿನಿಮಾ ಹೋಗ್ತಿದ್ರ? ಅವ್ರ ಮನೇಲೆ ಶೂಟಿಂಗ್ ಆಯ್ತು ಒಂದು ಹೌದಾ? ಪಿಕ್ಚರ್. ಹೌದಾ? ರಾಜಶ್ರೀ ಹೀರೋಯಿನ್. ರಾಜಶ್ರೀ ಹೀರೋ. ಅಧ್ಯಕ್ಷರೇ ಹೇಳಿದಾನೆ, ಚಂದ್ರು ಇದ್ದಾರೆ, ಮಾತಾಡ ನೋಡಿ. ನನಗೆ ಇರೋ ಇನ್ಫಾರ್ಮೇಶನ್ ಸ್ಟೂಡೆಂಟ್ ಆಗಿದ್ದ ಬಲು ಸಿನಿಮಾ ನೋಡೋರಂತವ್ರು ಇಲ್ಲ. ಒಂದು ಸ್ವಲ್ಪ ಸಿನಿಮಾ. ಹೌದು. ನಮ್ಮ ಟೈಮೇ ಆಗ್ತಿರ್ತಿಲ್ಲ, ಅಲ್ಲಿಂದನೇ ಸ್ಟೂಡೆಂಟ್ ಇದ್ದದ್ದು. ಸ್ಟೂಡೆಂಟ್ ಇದ್ದಲ್ಲೂ ಹಾಂ, ಇವಾಗ ಈ ಸಂಘಟನೆಗಳು ಅವೆಲ್ಲ ಸಂಪರ್ಕ ಬಂದಿತ್ತು. ಪಿ ಯು ಇದಕ್ಕೆ ಇವನು ಸಿನಿಮಾಕ್ಕೆ ಹೋಗ್ತಿದ್ದ. ನಮ್ಮ ಬಿಡ್ದೆ ಕಕ್ಕದೋಗಿರು. ಈ ಇಂದಿರಾ ಗಾಂಧಿ ಒಂದು ಇಶ್ಯೂಸ್ ಆಯ್ತಲ್ಲ ಇಲ್ಲಿ, ಅವಾಗೆಲ್ಲ ನೀವು ಸ್ಟೂಡೆಂಟ್ಸ್? ಬಟ್ ನಾನು ಹಾಗೆ ಆ ಟೈಮಲ್ಲಿ ಹಾಗೆ ಇಂಜಿನಿಯರಿಂಗ್ ಸರ್. ಹೌದಾ? ಹೊರಗಡೆ ಹೋಗ್ಬಿಟ್ಟಿದ್ರ? ಇವಾಗ ಪ್ರತಿಭಟನೆ ಮಾಡಿ ಇದಕ್ಕೂ ಓಡಲ್ಲ ಸರ್. ಇಲ್ಲ, ಆಗಲ್ಲ, ಎಮರ್ಜೆನ್ಸಿ ಮಾತ್ರ. 75 ಎಮರ್ಜೆನ್ಸಿ ಶುರು. ಸಿಂಗಲ್ ಹೋಗಿ ಜೈಲಿಗೆ ಹೋಗಿದ್ರು ಕಾರಣ ಚಟ್ನಿ ಕೊಡಿಸೋದು ಏನು ನಮ್ಮಿಂದ ನೀವು ಕಾರಣ ಆಚೆ ಕಡೆ? ನಾವು ಕ್ಲಾಸ್ಮೇಟ್ ಸರ್. ಅಂದ್ರೆ ನೀವು ಸಚಿವರ ಕ್ಲಾಸ್ಮೇಟಾ? ಒಂದು ವರ್ಷ ದೊಡ್ಡವನು. ಹಾಂ ಸಚಿವರು ಹಾಂ 8ನೇ ಕ್ಲಾಸಲ್ಲಿ ಇದ್ದಾಗ ನಾನು 9ನೇ ಕ್ಲಾಸಲ್ಲಿದ್ದೆ. SVP ಹೈಸ್ಕೂಲ್, ಶ್ರೀ ವಿದ್ಯಾಪೀಠ ಹೈಸ್ಕೂಲ್ ಅಂತ, ಹಾಂ ಭಾಳ ಬಿಗಿಯಾದ ಹೆಡ್ ಮಾಸ್ಟ್ರು. ಹಾಂ ಅವರ ಗರಡಿನಲ್ಲಿ ನಾವೆಲ್ಲ ಬೆಳೆದವರು. ಹಾಂ SK ರಾಜಶೇಖರ್ ಅಂತ, ಹಾಂ ಅವ್ರಿಗೆ ಅಡ್ಡ ಹೆಸರು SKR ಅಂತ. ಹಾಂ ನಾನು ಅವ್ರ ಶಿಷ್ಯನೇ. ಹಾಂ. ನಮ್ಮ ಸಚಿವರು ನಮ್ಮ ಆಪ್ತರು ಅವ್ರ ಶಿಷ್ಯರೇ. ನೀವು 9ನೇ ಕ್ಲಾಸ್ ನೋಡಿದ್ದೀರಾ ನೀವು? ಹೌದು. ಆಗ ಇವರು ನಾಯಕರಾಗ್ತಾರೆ ಅಂತ ಅನ್ಕೊಂಡಿದ್ದೀರಾ ಅಥವಾ ಇಲ್ಲ, ಹಾಂ ಭಾಳ ಇದು ಪ್ರತಿಭಾವಂತರು ಅವರು. ಯಾಕೆಂದರೆ ಎಲ್ಲ ವಿಚಾರದಲ್ಲೂ ಅಷ್ಟೇ, ಒಂದು ಓದೋದ್ರಲ್ಲಾಗ್ಬೋದು, ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ ಅವಾಗ್ಲಿಂದನೇ ಇತ್ತು ಅವ್ರಿಗೆ. ಅಂಥ ಒಳ್ಳೆ ವ್ಯಕ್ತಿ ಆಗ್ತಾರೆ. ಇಷ್ಟು ನಮ್ಮ ತಿಪ್ಟೂರಿಗೆ ಈ ಥರ ಸಚಿವರಾಗ್ತಾರೆ, ಶಾಸಕರಾಗ್ತಾರೆ ಅನ್ನೋದು ನಮಗೂ ಏನೋ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅಂಥ ಒಂದು ಅದೃಷ್ಟ ಆ ತಾಯಿ ಅವರು ಹುಡುಕೊಂಡು ಬಂದಾಗ ಮಾಡಿದೆ, ನಮ್ಮ ಜನತೆ ಸೇವೆ ಮಾಡೋ ಥರ ಮಾಡಿದೆ. ನಾಗೇಶ್ವರಲ್ಲಿ ನೀವು ಭಾಳ ಇಷ್ಟಪಡೋಂಥ ಗುಣ ಮತ್ತು ನಿಮ್ಮ ಅವ್ರ ಮೂರ ನಾಯಕರು ಮತ್ತು ನಮ್ಮ ರಾಜ್ಯ ನಾಯಕರು ಕೂಡ ಇದ್ದಾರೆ. ಅದ್ರ ಬಗ್ಗೆ ಏನು ಇಷ್ಟಪಡ ಅವರು ಎಲ್ಲ ನಾವೆಲ್ಲ ಎಲ್ಲ ನಮ್ಮ ಜನತೆನೇ ಇಷ್ಟಪಡ್ತಾರೆ ಅವರ ಕ್ವಾಲಿಟೀಸು. ಒಂದು ಯಾವುದಕ್ಕೂ ಅವರು ಇದಾಗೋದಿಲ್ಲ, ಏನೋ ಕಾಂಪ್ರಮೈಸ್ ಆಗಲ್ಲ. ಏನಿದೆ ನೇರ ನಿಷ್ಠೂರವಾದ ನುಡಿ ಅವರು. ನೀವು ನಾಗೇಶ್ವರನ 9ನೇ ಕ್ಲಾಸಿಗೆ ನೋಡಿದ್ದೀರಾ? ಈಗಲೂ ನೋಡ್ತಾ ಇದ್ದೀರಾ? ಈಗ ಅಧಿಕಾರ ಬಂದ ಬದಲಾಗ್ತಾರಾ ಅಥವಾ ಏನು ಹಂಗೆ ಇದ್ದಾರೆ? ಏನಿಲ್ಲ, ಏನು ಕಾಣಲ್ಲ, ಆ ಥರ ವ್ಯತ್ಯಾಸ ಏನು ಕಾಣಲ್ಲ. ಹಾಂ ಎಲ್ಲ ಅದೇ ಥರ ಇದ್ದಾರೆ. ಎಲ್ಲರ ಹತ್ರನೂ ಅದೇ ಥರ ಇದ್ದಾರೆ. ನಮ್ಮ ಹತ್ರ ಅಂತಲ್ಲ, ಎಲ್ಲ ಜನಸಾಮಾನ್ಯರ ಹತ್ರನೂ ಅದೇ ಥರ ಇದೆ. ಸ್ಕೂಲಲ್ಲಿ ಇದ್ದಾಗ ಚಕ್ಕರ್ ಹೊಡಿತಾ ಇದ್ವಿ. ಇವರು ಇದಕ್ಕೆ ಬರೋರು, ಯಾವುದೋ ಈ ಇಂಡಿಪೆಂಡೆನ್ಸ್ ಡೇಗೆ, ಗಣರಾಜ್ಯೋತ್ಸವಕ್ಕೆ ಈ ಬ್ಯಾಂಡ್ ಹೊಡಿತಾರಲ್ಲ ಮೇಡಮ್,
ಈ ಸ್ಕೂಲ್ದು ಬ್ಯಾಂಡ್ ಸೆಟ್ಟು ಇವ್ರದೇ ಬೇಸ್ ಡ್ರಮ್ಮೇ ಇವರು, ದೊಡ್ಡದು ಬೇಸ್ ಡ್ರಮ್ಮು. ಅದು ಇವ್ರ ಅಣ್ಣ ಇದ್ದರು, ಅವರು 10th ಆಗಿ ಪಾಸ್ ಆದಮೇಲೆ ಇವ್ರಿಗೆ ಬಂತದು, ಇವ್ರ ವರ್ಷಗೆ. ಅಷ್ಟು ಆ್ಯಕ್ಟಿವ್. ರಾಜ್ಯೋತ್ಸವ ಅಯ್ಯೋ ಎಲ್ಲದರಲ್ಲೂ ಇರೋರು ಬಿಡಿ, ಮುಂಚೂಣಿಯಲ್ಲಿರೋರು. ನಾವು ಕರೆದು ಇವ್ರ ಹತ್ರ ಭಾಷಣ ಮಾಡಿಸ್ತಾ ಇದ್ವಿ. ದೇಶಭಕ್ತಿ, ದೇಶದ ವಿಚಾರದ ಬಗ್ಗೆ, ದೇಶದ ಭಕ್ತಿ ವಿಚಾರವಾಗಿ ಭಾಳ ಭಾಷಣ ಮಾಡಿಸ್ತಾ ಇದ್ವಿ. ಚೆನ್ನಾಗಿ ತಿಳ್ಕೊಂಡಿದ್ರು ಅವಾಗ್ಲೇನೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಆಗ್ಲೇನೆ. ಅಯ್ಯೋ ನಾವೇ ಒಂದು ಮರ್ತಿದ್ವಿ, ಇಸ್ವಿ ಸಮೇತ ಹೇಳೋರು ಅಂತ ಒಂದು ಟ್ಯಾಲೆಂಟ್ ಇತ್ತು ಅವ್ರ. ಮಾಡ್ತಾರೆ. ಈ ಅವಾಗ ಮಾಡ್ದಲ್ಲೇ ಇದ್ರು, ಏನಾರು ಇದ್ದಿದ್ರು ಇಂಪಾರ್ಟೆಂಟ್ ಕೆಲಸ ಇದ್ರು ಮತ್ತೆ ಒಂದು 15 ನಿಮಿಷ, ಅರ್ಧ ಗಂಟೆ ಬಿಟ್ಟು ಮಾಡ್ತಾರೆ. ನಿಮ್ಮ ಊರಲ್ಲೆಲ್ಲ ಭಾಳ ಒಳ್ಳೆ ಕೆಲಸಗಳು ಅಭಿವೃದ್ಧಿ ಆಗಿದೆ. ರಸ್ತೆ ಚೆನ್ನಾಗಿ ಮಾಡಿದ್ದಾರೆ, ರಸ್ತೆ ಅಗಲೀಕರಣ ಮಾಡಿದ್ದಾರೆ. ಅಂದರೆ ನಾವು ಬೇರೆ ಕಡೆ ಜಿಲ್ಲೆ ಒಳಗೆ ನೋಡಿದ್ರು ಇಲ್ಲಿಗೂ ಭಾಳ ವ್ಯತ್ಯಾಸ ಕಾಣುತ್ತೆ. ಏನೋ ಒಂದು ಪದ್ಧತಿ, ಏನೋ ನೀವೆಲ್ಲ ಬೈತೀರಾ ಜಾಸ್ತಿ ಅವ್ರಿಗೆ, ಅಥವಾ ಅವರೇ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾರೆ? ಇಲ್ಲ, ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾರೆ. ಸ್ವಲ್ಪ ತಡ ಆದ್ರೂ ಮಾಡ್ತಾರೆ. ನೀವೇನು ಬೈಯಲ್ಲ ಅವ್ರಿಗೆ, ಯಾಕೆ ಮಾಡಿಲ್ಲ ಅಂತ ನಾವು ಕೇಳ್ತೀರಿ. ನಾವು ಅಷ್ಟಿದ್ದಾಗ ಕೇಳ್ದಲ್ಲ, ಅವರು ನಿಮಗೆ ಶಾಸಕರು, ನಮಗೆ ಸ್ನೇಹಿತರು. ನಿಮ್ಮ ತಮ್ಮ ಹೆಸರು? ಬಾಗೇಪಲ್ಲಿ ನಟರಾಜು ಅಂತ, ಎಕ್ಸ್ ಮುನ್ಸಿಪಲ್ ಕೌನ್ಸಿಲರು, ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ, ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ. ಹೌದು. ಕಲ್ಪತರು ವಿದ್ಯಾಸಂಸ್ಥೆ ಉಪಾಧ್ಯಕ್ಷ. ಹೊಸದಾಗಿ ಆಯ್ಕೆ ಆಗಿದ್ದೀನಿ ಚುನಾವಣೆಗೆ. ಅವರು ನಿಮ್ಮ ಇವತ್ತು ಎಲ್ಲರಿಗೂ ತಿಂಡಿ ಕೊಟ್ಟಿದ್ದೀರಾ. ನಿಮ್ಮ ತಿಂಡಿಯ ವಿಶೇಷ ಹೇಳ್ಬಿಡಿ ಸರ್, ಏನು ವಿಶೇಷ? ನಿಮ್ಮ ತಾತನ ಕಾಲಿಂದ ನಡೆಸ್ತಾ ಇದ್ದೀರಿ ನೀವು. ವಿಶೇಷ 1 ನಿಮಿಷದಲ್ಲಿ ಬೇಗ ಹೇಳ್ಬೇಕು. ವಿಶೇಷ ಅಂತ ಏನಿಲ್ಲ ಸರ್, ಮಾಮೂಲಿ ಅದನ್ನೇ ಉಳಿಸ್ಕೊಂಡ್ ಬಂದಿದ್ದೀವಿ. ಬೆಣ್ಣೆ ಈರುಳ್ಳಿ ಪಲ್ಯ ಫೇಮಸ್. ಭೋಜ ಹೋಟ್ಲು ಅಂದ್ರೆ ಇಂಟರ್ನ್ಯಾಷನಲ್. ಖಂಡಿತ ತುಂಬ ಸಂತೋಷ ಆಗ್ತಿದೆ. ಸಮಾಜದಲ್ಲಿ ಪರಿವರ್ತನೆ ಆಗಬೇಕು, ಒಳ್ಳೆಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕು ಅಂಥೇಳಿ ಇಟ್ಕೊಂಡು ಚಾನಲ್ಲು ಇಷ್ಟು ಪ್ರಯತ್ನಗಳನ್ನ, ಶ್ರಮವನ್ನು ಆಗ್ತಾಯಿದೆ. ಒಳ್ಳೆಯದನ್ನು ಬಿಂಬಿಸೋದ್ರ ಮೂಲಕ ಮತ್ತೊಮ್ಮೆ ಒಳ್ಳೆಯತನವನ್ನು ತರಬೇಕು ಅಂತ ಚಾನಲ್ ಏನು ಆಸೆ ಇಟ್ಕೊಂಡಿದೆ. ಆಸೆ ಭಗವಂತ ಸಾಕಾರ ಮಾಡ್ತಾನೆ, ಒಳ್ಳೆಯದಾಗತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಮತ್ತೊಮ್ಮೆ ಸಮಾಜದಲ್ಲಿ ಪರಿವರ್ತನೆ ತರುವಂಥ ಅದರಲ್ಲಿ ಪತ್ರಿಕೋದ್ಯಮದ ಪಾತ್ರ ಎಷ್ಟು ದೊಡ್ಡದಿದೆ, ಆ ದೊಡ್ಡ ಪಾತ್ರವನ್ನು ತಾವುಗಳು ಮಾಡ್ತಿದ್ದೀರಾ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಸಿಯಾನ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.